ಇದೀಗ ಬುಗುಡನಹಳ್ಳಿ ಕೆರೆಗೆ ಶಾಸಕ ಜ್ಯೋತಿ ಗಣೇಶ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಕೊರಟಗೆರೆಗೆ ನೀರನ್ನು ಒದಗಿಸತಕ್ಕಂತ ತುಮಕೂರು ಜಿಲ್ಲೆಗೆ ತುಮಕೂರು ನಗರಕ್ಕೆ ನೀರನ್ನು ಒದಗಿಸತಕ್ಕಂತ ಬುಗುಡನಹಳ್ಳಿ ಕೆರೆ ವೀಕ್ಷಣೆ ಮಾಡಿದ್ದಾರೆ ಶಾಸಕ ಜ್ಯೋತಿ ಗಣೇಶ್. ಹೇಮಾವತಿಯಿಂದ ನೀರು ಹರಿತಿರುವಂತಹ ಹಿನ್ನೆಲೆಯಲ್ಲಿ ಕೆರೆ ವೀಕ್ಷಣೆಯನ್ನ ಮಾಡಿರುವಂತಹದ್ದು. ತುಮಕೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಜ್ಯೋತಿ ಗಣೇಶ್ಗೆ ಸಾಥ್ ನೀಡಿದ್ದಾರೆ. ಬುಗುಡನಹಳ್ಳಿ ಕೆರೆ ನೀರು ಖಾಲಿ ಆಗ್ತಿರತಕ್ಕಂತಹ ಹಿನ್ನೆಲೆಯಲ್ಲಿ ಈ ಒಂದು ನೀರನ್ನ ಹರಿಸಲಾಗ್ತಾ ಇದೆ. ಕಳೆದ 2 ದಿನಗಳಿಂದ ಕೆರೆಗೆ ಹರಿತಾ ಇರತಕ್ಕಂತ ಹೇಮಾವತಿ ನೀರು ಖಾಲಿ ಆಗುತ್ತಿದ್ದ ಹಿನ್ನೆಲೆಯಲ್ಲಿ ಈ ಒಂದು ಕುಡಿಯುವ ವ್ಯವಸ್ಥೆಗಾಗಿ ನೀರನ್ನ ಹರಿಸಲಾಗ್ತಾ ಇದೆ. ಬುಗುಡನಹಳ್ಳಿ ಕೆರೆ ವೀಕ್ಷಣೆಯನ್ನ ಮಾಡಿದ್ದಾರೆ ಇದೀಗ ಶಾಸಕ ಜ್ಯೋತಿ ಗಣೇಶ್. ತುಮಕೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಸೇರಿದಂತೆ ಜ್ಯೋತಿ ಗಣೇಶ್ಗೆ ಶಾಸಕರಿಗೆ ಸಾಥ್ ಕೊಟ್ಟಿದ್ದಾರೆ. ಬುಗುಡನಹಳ್ಳಿ ಕೆರೆ ನೀರು ಖಾಲಿ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ನೀರನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡಲಾಗಿದೆ. ಕಳೆದ 2 ದಿನಗಳಿಂದ ಕೆರೆಗೆ ಇದೀಗ ಹೇಮಾವತಿ ನೀರು ಹರಿತಾ ಇರ್ತಕ್ಕಂತಹದ್ದು. ನೀರು ಖಾಲಿ ಆಗ್ತಿದ್ದಂತಹ ಹಿನ್ನೆಲೆಯಲ್ಲಿ ನೀರನ್ನು ಹರಿಸಲಾಗ್ತಾ ಇದೆ. ಇದಕ್ಕೆ ಶ್ರಮ ಹಾಕಿದಂತಹ ಗೃಹ ಸಚಿವರಿಗೆ ಪರಮೇಶ್ವರ್ಗೆ ಕೂಡ ಧನ್ಯವಾದಗಳನ್ನ ತಿಳಿಸತಕ್ಕಂಥದ್ದು ಶಾಸಕರು. ಸುಮಾರು 600 ಕ್ಯೂಸೆಕ್ಸ್ ನೀರನ್ನ ಕೆರೆಗೆ ಹರಿಸೋದಕ್ಕೆ ಮುಂದಾಗಿದ್ದಾರೆ. ಬುಗುಡನಹಳ್ಳಿ ಕೆರೆಯ ಮೂಲಕವಾಗಿ ತುಮಕೂರು ನಗರಕ್ಕೆ ನೀರನ್ನ ತರತಕ್ಕಂಥದ್ದು, ಕುಡಿಯುವ ನೀರನ್ನ ವ್ಯವಸ್ಥೆ ಮಾಡತಕ್ಕಂತಹದ್ದು. ಈಗಾಗಲೇ ಕೂಡ ನೀರು ಖಾಲಿ ಆಗ್ತಾ ಇತ್ತು. ಮಳೆ ಕೂಡ ಆರಂಭವಾಗಿದೆ. ಗೊರೂರು ಜಲಾಶಯದಿಂದ ಹೇಮಾವತಿ ನೀರನ್ನ ಸುಮಾರು 600 ಕ್ಯೂಸೆಕ್ಸ್ ನೀರನ್ನ ಈ ಒಂದು ಬುಗುಡನಹಳ್ಳಿ ಕೆರೆಗೆ ಬಿಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂತಹದ್ದು. ಇದರಿಂದಾಗಿ ಮುಂಬರ್ತಕ್ಕ ದಿನಗಳಲ್ಲಿ ನೀರಿನ ಸಮಸ್ಯೆ ನೀಗುತ್ತೆ. ಈಗಾಗಲೇ ಕೂಡ ಜೋರು ಮಳೆ ಬರ್ತಿರೋದ್ರಿಂದಾಗಿ ನೀರಿನ ಹರಿವು ಕೂಡ ಹೆಚ್ಚಾಗ್ತಾ ಇದೆ. ಜಲಾಶಯಕ್ಕೆ ಹರಿವು ಹೆಚ್ಚಾಗ್ತಿರ್ತಕ್ಕಂಥದ್ದು. ಆ ನೀರನ್ನ ತುಮಕೂರಿನ ಈ ಒಂದು ಬುಗುಡನಹಳ್ಳಿ ಕೆರೆ ಆಗಿರ್ಬೋದು ಅಥವಾ ಕುಡಿ ನೀರಿನ ವ್ಯವಸ್ಥೆಗಾಗಿರ್ಬೋದು ಹರಿಸೋದ್ರಿಂದಾಗಿ ಸಾಕಷ್ಟು ಅನುಕೂಲ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಇದೀಗ ನೀರನ್ನ ಹರಿಸಲಾಗಿದೆ. ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ಅನೇಕ ಮುಖಂಡರು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಕಳೆದ 4-5 ವರ್ಷದಿಂದಲೂ ಕೂಡ ತುಮಕೂರಿಗೆ, ವಿಶೇಷವಾಗಿ ತುಮಕೂರು ನಗರಕ್ಕೆ ನೀರು ಕೊಡುವಂಥ ಬುಗುಡನಹಳ್ಳಿ ಕೆರೆಗೆ ನಮಗೆ 4 ವರ್ಷದಿಂದಲೂ ಕೂಡ ಏನು ಡಿಸೆಂಬರ್ವರೆಗೂ ನೀರು ಬರೋದನ್ನ ನಾವು ನೋಡಿದ್ದೀವಿ. ಆದರೆ ಈ ಏಪ್ರಿಲ್ ಮೇನಲ್ಲೂ ಕೂಡ ನೀರು ಬರುವಂಥ ಒಂದು ಪರಿಸ್ಥಿತಿ ನಮಗೆ ಅವಶ್ಯಕತೆ ಇತ್ತು. 4 ವರ್ಷದಿಂದಲೂ ಕೂಡ ಬರ್ತಿದೆ. ಈ ಬಾರಿ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಹಾಸನ ಉಸ್ತುವಾರಿ ಸಚಿವರು, ಯಾಕಂದರೆ ಗೊರೂರು ಡ್ಯಾಮ್ ಕಂಟ್ರೋಲ್ ಇರುವಂಥದ್ದು ಹಾಸನ ಉಸ್ತುವಾರಿ ಸಚಿವರಿಗೆ KN ರಾಜಣ್ಣ ಸಾಹೇಬರು, ಇಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ವಿಶೇಷವಾಗಿ ಪರಮೇಶ್ವರ್ ಸಾಹೇಬರು ನಮ್ಗೆ ಹಿಂದೆ ಹೇಳಿದರು, ಇಲ್ಲ ನೀರು ಬಿಡಿಸ್ತೀನಿ, ಯಾಕಂದರೆ ಇದ್ದಿದ್ದೊಂದು 50 MCFT, ಇನ್ನೊಂದು ವಾರ 10 ದಿವಸಕ್ಕೆ ಆಗಷ್ಟು ನೀರಿತ್ತು. ಕನಿಷ್ಠ ದಿವಸ ನಮ್ಗೆ ಎಷ್ಟು ನೀರು ಬೇಕು ಅಂತ ನಮ್ಗೆ ಗೊತ್ತಿದೆ. ಪೂರ್ತಿ 500 MLD ಅಷ್ಟು ನೀರು ಬೇಕಾಗ್ತದೆ, 500-600 MLD ಅಷ್ಟು. ಅದರಿಂದ ಅದನ್ನು ಮಾಡಿಕೊಟ್ಟಿದ್ದಾರೆ ತುಮಕೂರು ಜನತೆಗೆ. ಇವತ್ತು ಇನ್ನು ಈ ವರ್ಷವೂ ಕೂಡ ನೀರಿಗೆ ತೊಂದರೆ ಆಗಲ್ಲ ಅನ್ನೋ ಒಂದು ಇವತ್ತೆಲ್ಲರಿಗೂ ಕೂಡ ಆಶಾಭಾವನೆ ಇವತ್ತು ಬಂದಿದೆ. ಮತ್ತೊಮ್ಮೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಮತ್ತು KN ರಾಜಣ್ಣ ಸಾಹೇಬರಿಗೆ ನಮ್ಮೆಲ್ಲ ತುಮಕೂರಿನ ಜನತೆ ಪರವಾಗಿ ಮತ್ತು ಎಲ್ಲ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಗಳು, ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಕೂಡ ಇವತ್ತು ಬಂದಿದ್ದೀವಿ. ಕಾಂಗ್ರೆಸ್ಸು, BJP, JDS ಎಲ್ಲರೂ ಕೂಡ ಬಂದಿದ್ದೀವಿ. ನಾವು ಇವತ್ತು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಸರ್, ಎಷ್ಟು ನೀರು ಹರಿಯುತ್ತೆ ಸರ್? ಎಷ್ಟು ದಿನ ಹರಿಯುತ್ತೆ? ಸರ್, ಈಗ ಡೈಲಿ ತುಂಬ ಬರ್ತಿದೆ. ಇದು 600 ಕ್ಯೂಸೆಕ್ಸ್ ಅಂತ ಹೇಳೋರು ನೆನ್ನೆ ಹೇಮಾವತಿ ಇಂಜಿನಿಯರ್ನ ಕರ್ಕೊಂಬಂದಿದ್ದೆ. ಸೊ ಡೈಲಿ 50-60 MCFT ನೀರು ಬರ್ತಾಯಿದೆ. ನಮ್ಮದು ಇದು ಕೆಪಾಸಿಟಿ ಇರೋದೆ 300 ಚಿಲ್ಲರೆ. ಡಿಸಿಲ್ಟ್ ಆದಮೇಲೆ ಮುಂಚೆ 240 ಇತ್ತು. ಈ ಡಿಸಿಲ್ಟ್ ಆದಮೇಲೆ 2020-21 ಆದಮೇಲೆ ಈಗ ಒಂದು 300 ಚಿಲ್ಲರೆ ಇದೆ. ಸೊ ಅದರಿಂದ ಇದನ್ನ ಲೆಕ್ಕ ಆಲ್ರೆಡಿ ಅರ್ಧ ಆಗಿದೆ. ಸೊ ಅದರಿಂದ ಸಮಸ್ಯೆ ಆಗಲ್ಲ, ಇದ್ಮೇಲೆ ಸಮಸ್ಯೆ ಆಗಲ್ಲ. ನೀರಿದೆ, ಬಟ್ ನಮ್ಮ ಡಿಸ್ಟ್ರಿಬ್ಯೂಷನ್ದು ಅದು ಬೇರೆ ಸಮಸ್ಯೆ. ಆದರೆ ನಮಗೆ ಕೆರೆಗೆ ನೀರಿದೆ, ತದ್ದಿಕ್ಕೆ ತೊಂದರೆ ಆಗಲ್ಲ. ವಾರಕ್ಕೆ 2 ದಿವಸ ಕೊಡೋಕ್ಕೇನು ತೊಂದರೆ ಇಲ್ಲ. ಸರ್, ಹೊಸನರಸಾಪುರ ಕೈಗಾರಿಕಾ ಪ್ರದೇಶದಿಂದ ಈ ಬುಗುಡನಹಳ್ಳಿ ಕೆರೆಗೆ ಕೊಳಚೆ ನೀರು ಮತ್ತು ಆ ಕೆಮಿಕಲ್ ಫ್ಯಾಕ್ಟ್ರಿಯಿಂದ ಹರಿತಾ ಇದೆ ಅಂತೇಳಿ ಆರೋಪ, ಸುದ್ದಿ ಕೂಡ ಮಾಡಿದ್ವಿ ಈ ಬಗ್ಗೆ ನಾವು. ಅಲ್ಲ, ಇದು ಮೇಜರ್ ಹೆಬ್ಬಾಕ ಕೆರೆಗೆ ಕೋಳಿ ಕಸ, ಮೆಡಿಕಲ್ ವೇಸ್ಟ್ ಕಸ ಮತ್ತು ನೀವು ಹೇಳ್ದಂಗೆ ಇಂಡಸ್ಟ್ರಿ ತ್ಯಾಜ್ಯಗಳು ಇವೆಲ್ಲ ಕೂಡ ಬರ್ತಿದೆ. ಇದನ್ನೇನಾದ್ರು ಸೀರಿಯಸ್ ಆಗಿ ಇವರು ನೋಡಲಿಲ್ಲ ಅಂದರೆ ಮುಂದಿನ ದಿವಸ ತುಂಬ ಕಂಟಕ ಆಗ್ತಾಯಿದೆ. ಯಾಕಂದರೆ ಹೆಬ್ಬಾಕ ಕೋಡಿ ಆದಮೇಲೆ ಇಲ್ಲಿಗೆ ಬರೋದು ನೇರವಾಗಿ. ಅದರಿಂದ ಇದನ್ನು ಸೀರಿಯಸ್ ಆಗಿ ಆಲ್ರೆಡಿ DC ಗಮನಕ್ಕೆ ತಂದಿದ್ದೀವಿ. ಇದು ಸೀರಿಯಸ್ ಆಗಿ ಏನಾರ ಒಂದು ಆ್ಯಕ್ಷನ್ ಮಾಡಬೇಕಾಗುತ್ತೆ. ಬುಗುಡನಹಳ್ಳಿ ಕೆರೆಗೆ ಹೆಬ್ಬಾಕ ಕೆರೆಯಿಂದ ಕೂಡ ಕೋಡಿ ಬಿದ್ದ ಸಂದರ್ಭದಲ್ಲಿ ಸಾಕಷ್ಟು ನೀರು ಹರಿದು ಬರುತ್ತೆ. ಇನ್ನು ಹೆಬ್ಬಾಕ ಕೆರೆಗೆ ಎಲ್ಲಿಂದ ಗುಡ್ಡಗಾಡು ಪ್ರದೇಶದಿಂದ ಕೂಡ ಅಥವಾ ಆ ಒಂದು ಭಾಗದಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳು ತುಂಬಿದ ಸಂದರ್ಭದಲ್ಲಿ ಕೂಡ ನೀರು ಹರಿತಕ್ಕಂತಹದ್ದು. ಈ ಒಂದು ವೇಳೆಯಲ್ಲಿ
ಸಾಕಷ್ಟು ತ್ಯಾಜ್ಯಗಳಾಗಿರ್ಬೋದು ಅಥವಾ ಕೈಗಾರಿಕೆ ಪ್ರದೇಶದ ನೀರಾಗಿರ್ಬೋದು, ಕೊಳಚೆ ನೀರಾಗಿರ್ಬೋದು ಹರಿದು ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇದನ್ನ ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥ ಜಿಲ್ಲಾಡಳಿತ ಕೆಲಸ ಈಗಾಗಲೇ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದ್ದೇವೆ. ಈ ಬಗ್ಗೆ ಒಂದಿಷ್ಟು ಪರಿಶೀಲನೆ ಮಾಡ್ತಕ್ಕಂತಹದ್ದು, ಆ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂತಹದ್ರ ಬಗ್ಗೆ ಕೂಡ ತಿಳುವಳಿಕೆ ಹೇಳಿರ್ತಕ್ಕಂತಹದ್ದು. ಇಲ್ಲ ಅಂತ ಹೇಳಿ ಮುಂಬರುವ ದಿನಗಳಲ್ಲಿ ತುಮಕೂರಿನ ಜನರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ ಅನ್ನುವಂತಹ ಭರವಸೆ ಇದೆ ಅಂತ ಹೇಳಿ ಶಾಸಕರಾಗಿದ್ದ ಜ್ಯೋತಿ ಗಣೇಶ್ ಕೂಡ ಮಾಹಿತಿಯನ್ನ ನೀಡಿದ್ದಾರೆ.